ಕುರಂದ್ವಾಡ್, ತುಮಕೂರು ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕೆ ಕೇಂದ್ರ ಅಧ್ಯಕ್ಷನಾಗಿದ್ದೇನೆ. ಇವತ್ತಿನ ದಿವಸ ನಾವು ಮುಖ್ಯವಾಗಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಎರಡನೇದಾಗಿ ಸ್ಥಾಪಿಸುವ ಸಲುವಾಗಿ ನಮ್ಮ ಒಂದು ಮನವಿಯನ್ನು ಕೇಳ್ತಾ ಇದ್ದೇವೆ. ಕಳೆದ 8 ವರ್ಷದಿಂದ ನಾವು ಸತತವಾಗಿ ಸರ್ಕಾರಕ್ಕೆ ಮನವಿ ಪತ್ರನ ಕೊಡ್ತಾನೆ ಬಂದಿದ್ದೇವೆ. ಪ್ರತಿ ವರ್ಷ ನಾವು ಬಜೆಟ್ ಮೀಟಿಂಗ್ಸಲ್ಲಿ ಅಟೆಂಡ್ ಮಾಡಿ ತುಮಕೂರಿನ ಬಗ್ಗೆ ನಾವು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡಿ ಅಂತ ನಾವು ಕೇಳ್ಕೊಂಡೇ ಬಂದಿದ್ದೇವೆ. ನಾವು ಇಲ್ಲೇ ಯಾಕೆ ಕೇಳ್ತೀವಿ ಅಂದರೆ, ಒಂದು ಸ್ಟ್ರಾಟಜಿಕ್ ಲೊಕೇಶನ್. ತುಮಕೂರು ಸಿಟಿಯಿಂದ 17 ಡಿಸ್ಟ್ರಿಕ್ಟ್ನವರು ಕರ್ನಾಟಕಕ್ಕೆ ಯೂಸ್ ಆಗುತ್ತೆ. ಅದರ ಸುತ್ತಮುತ್ತಲಿನ ಡಿಸ್ಟ್ರಿಕ್ಟ್ಸ್ಗಳನ್ನು ನೋಡ್ಕೊಳ್ಳಿ. ದಾವಣಗೆರೆ, ಚಿತ್ರದುರ್ಗ, ಚಿಕ್ಕಮಗಳೂರು, ಬಳ್ಳಾರಿ, ಹೊಸಪೇಟೆ, ಆಲ್ ದೀಸ್ ಥಿಂಗ್ಸ್ ಇನ್ಕ್ಲೂಡಿಂಗ್ ಹುಬ್ಬಳ್ಳಿ ಆ್ಯಂಡ್ ಬೆಳಗಾಂ, ಆಲ್ ದೀಸ್ ಪೀಪಲ್ಸ್ಗೆ ಅಲ್ಲಿರ್ತಕ್ಕಂಥ ಗೂಡ್ಸ್ಗಳನ್ನು ಸಾಗಣೆ ಮಾಡ್ಕೊಳ್ಳೋಕ್ಕಾಗಲಿ, ಜನರು ಹೋಗಿ ಬರೋದಕ್ಕಾಗಲಿ ತುಂಬ ಅನುಕೂಲ ಆಗುತ್ತೆ. ತುಮಕೂರು ಸಿಟಿ ಇಟ್ ಸೆಲ್ಫ್ ಈಸ್ ಹ್ಯಾವಿಂಗ್ ಸೋ ಮೆನಿ ಇಂಜಿನಿಯರಿಂಗ್ ಇಂಡಸ್ಟ್ರೀಸ್. ಅವರೆಲ್ಲ ಎಲ್ಲಿ ದೇ ವರ್ಕ್ ಇನ್ ಅದರ್ ವೇರಿಯಸ್ ಕಂಟ್ರೀಸ್ ಥ್ರೂಔಟ್ ದ ವರ್ಲ್ಡ್ ದೇ ಆರ್ ವರ್ಕಿಂಗ್. ಅದು ನೋಡಿದರೆ ಅವರು ಬರಲೇಬೇಕು, ಹೋಗಲೇಬೇಕು ಈ ಪ್ಲೇಸಿಗೆ. ಅದು ಅದರಿಂದ ಒಂದಾಗುತ್ತೆ. ಎರಡನೇದು, ಆಲ್ರೆಡಿ ದೇ ಆರ್ 13,000 acres of land is being already taken by the government of Karnataka to improve the industries in Vasan Narsapur industries. Number of industries have come. Japanese Park has come, NIMS has come, and you can see TMEIC, INCAP, Gaviranga Enterprise. So many people are already exporting the goods from this place. The industry, in addition to that, agricultural products like floriculture ಆಗ್ಬೋದು, ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ ಆಗ್ಬೋದು, ಇಂಜಿನಿಯರಿಂಗ್ ಗೂಡ್ಸ್ ಆಗ್ಬೋದು, ಎಲ್ಲದರಲ್ಲಿಯೂ ತುಮಕೂರು ಮುಂಚೂಣಿಯಲ್ಲಿದೆ. ನಾವು ಕಟ್ತಕ್ಕಂಥ ಟ್ಯಾಕ್ಸನ್ನು ನೋಡ್ಕೊಳ್ಳಿ, ಆಲ್ ದೀಸ್ ಥಿಂಗ್ಸ್ ನೋಡಿದರೆ ಡೆಫಿನೆಟ್ಲಿ ತುಮಕೂರು ಬಿಕಮ್ಸ್ ಎ ಪ್ಲೇಸ್ ವೇರ್ ಯು ಕ್ಯಾನ್ ಹ್ಯಾವ್ ದಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್. One is strategic location, the advantages to having an airport, and connectivity from the Bangalore ಎಲ್ಲರದ್ದು ಅನುಕೂಲಕರವಾಗಿದೆ ಅಂತ ನಾವು ಕೇಳ್ತೇವೆ. ಇದು ನಾವು ಪತ್ರಿಕೆಯಲ್ಲಿ ನಾವು ಒಂದೇ ಕೇಳ್ತಾ ಇರೋದು, ನೀವು ಕೂಡ ಇದನ್ನು ಪ್ರಚುರಗೊಳಿಸಿ, ನಿಮಗೆ ನೋಡ್ಕೊಳ್ಳಿ ಇದರಿಂದ ಏನು ಅಡ್ವಾಂಟೇಜ್. ಮನವಿ ಕೊಟ್ಟಿದ್ದು ನಾವು ಚೀಫ್ ಮಿನಿಸ್ಟರ್ ಅವರಿಗೆ ನಾವು ಬಜೆಟಲ್ಲಿ ಪ್ರತಿ ವರ್ಷ ನಾವು ಮನವಿ ಕೊಡ್ತಾನೆ ಬಂದಿದ್ದೇವೆ. ಡಾಕ್ಟರ್ ಪರಮೇಶ್ವರ್ ಅವ್ರಿಗೆ ಕೊಟ್ಟಿದ್ದೇವೆ, ಸೋಮಣ್ಣ ಅವ್ರಿಗೆ ಕೊಟ್ಟಿದ್ದೇವೆ. ಇವರೆಲ್ಲರೂ ಮೊದಲು ಬಸವರಾಜ್ ಅವ್ರಿಗೂ ನಾವು ಅವರಿಂದನೂ ಸಾಕಷ್ಟು ಪ್ರಚುರಗೊಳಿಸಿದ್ದಾರೆ. ಈಗ ಅವರೆಲ್ಲ ಫಾರ್ ಆಗಿದ್ದಾರೆ. ಅವರು ಕೂಡ ಇಲ್ಲ ತುಮಕೂರಿಗೆ ಕೊಡಬೇಕು ಅಂತ ಅವರು ಕೂಡ ಸಪೋರ್ಟ್ ಮಾಡ್ತಾಯಿದ್ದಾರೆ. ಅದ್ರ ಬಗ್ಗೆ ನಾವು ಈಗ ಅಲ್ಲಿ ನಾವೇನು ಪಾಸಿಟಿವ್ ಪಾಯಿಂಟ್ಸ್ ಅಂತ ಹೇಳ್ತಾ ಇದ್ದೀವಿ. ಇವಾಗ ಈಗ ನಾವು ಇಷ್ಟೆಲ್ಲ ಹೇಳಿದ್ದೇವೆ ನಿಮಗೆ, ಇದು ತುಮಕೂರಲ್ಲಿ ಕೊಡೋದ್ರಿಂದ ಏನು ಅನುಕೂಲ ಅಂತ ನಾವು ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದೇವೆ ಇಷ್ಟೊತ್ತಿಗೆ. ಅದನ್ನು ತುಲನಾತ್ಮಕವಾಗಿ ನೋಡಿ, ಕನಕಪುರದಿಂದ ಮಾಡಿದರೆ ಏನಾಗುತ್ತೆ, ಇಲ್ಲೇ ಮಾಡಿದರೆ ಏನಾಗುತ್ತೆ ಅಂತ. ಬೆಂಗಳೂರು ಇಸ್ ಆಲ್ರೆಡಿ ಕಂಜೆಸ್ಟೆಡ್, ಕನೆಕ್ಟಿವಿಟಿ ಇಲ್ಲ. ತುಮಕೂರಿಗೆ ಕನೆಕ್ಟಿವಿಟಿ ಎಷ್ಟು ಒಳ್ಳೆಯ ಇದು ವೇಗದಲ್ಲಿ ನಡೀತಾ ಇದೆ. 10 ಪಾತ್ಸ್ ನೀವೇ ನೋಡಿದ್ರೆ ಒಂಥರ ಖುಷಿ ಆಗುತ್ತೆ. ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಒಂದೇ ಅಲ್ಲ, ಕನೆಕ್ಟಿವಿಟಿ. ಯು ಸಿ ಈಗ ಇದ್ದಿರ್ತಕ್ಕಂಥ ಏರ್ಪೋರ್ಟ್ ನೋಡಿ ಪ್ರೆಸೆಂಟು ದೇವನಹಳ್ಳಿಯಿಂದ ಆಗಿದ್ದು, ಅದಕ್ಕೆ ಕನೆಕ್ಟಿಂಗ್ ಕೋಲಾರ ಬಿಟ್ಟರೆ ಇಟ್ ಗೋಸ್ ಟು ಸಮ್ ಅದರ್ ಸ್ಟೇಟ್. ತುಮಕೂರಿಗೆ ಆದರೆ 17 ಡಿಸ್ಟ್ರಿಕ್ಟ್ಸ್ ಕನೆಕ್ಟ್ ಆಗುತ್ತೆ, ನ್ಯಾಷನಲ್ ಹೈವೇ ಕನೆಕ್ಟ್ ಆಗುತ್ತೆ. ತುಮಕೂರು ಹೆಬ್ಬಾಗ್ಲಿದ್ದಾಗೆ ನ್ಯಾಚುರಲ್. ಏನು ಸರ್? ನಾನು ಪಾಂಡುರಂಗ ಕುರಂದ್ವಾಡು, ತುಮಕೂರು ಜಿಲ್ಲಾ ಮತ್ತು ವಾಣಿಜ್ಯ ಕೇಂದ್ರದ ಅಧ್ಯಕ್ಷನಾಗಿದ್ದೇನೆ.